ಇಲ್ಲ, ಅಮ್ಮನ ನಾನು ಭೇಟಿ ಆಗಿರಲಿಲ್ಲ. ಅಪ್ಪನಿಗೆ ತುಂಬ ಪರಿಚಯ ಇದ್ದರು, ಕಾಲದಿಂದ ಅಪ್ಪನ ಜೊತೆ ಒಡನಾಟ ಇತ್ತು. ತುಂಬ ನೋವಾಗುತ್ತೆ ಅವ್ರನ್ನ ಇವತ್ತು ಕಳ್ಕೊಂಡಿರೋದು. ಅವ್ರಿಗೆ ಇನ್ನೂ ಒಂದಷ್ಟು ವರ್ಷ ನಮ್ಮ ಜೊತೆ ಇರಬೇಕಿತ್ತು. ನಮ್ಮ ಕಲಾವಿದರಿಗೆ ಏನಾಗ್ತಿದೆ, ದಿನ ಎಲ್ಲರನ್ನೂ ಕಳ್ಕೊಂಡು ನಾವು ಇನ್ನೂ ಬಡವ ಆಗ್ತಾಯಿದ್ದೀವಿ. ಸೊ ಅವ್ರ ವಯಸ್ಸು ಏನೇ ಇದ್ರೂ ಅವ್ರ ಮಾರ್ಗದರ್ಶನ, ಅವ್ರ ಸಪೋರ್ಟ್ ನಮ್ಮೆಲ್ಲರಿಗೂ ಅವಶ್ಯಕತೆ ಇತ್ತು. ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೇ ಹೋದರೂ ಅವ್ರ ಆತ್ಮಕ್ಕೆ ಶಾಂತಿ ಇರಲಿ, ಅವ್ರ ಮನೆಯವ್ರಿಗೆ, ನಮ್ಮ ಇಡೀ ಸ್ಟೇಟಿಗೆ ಅವ್ರ ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ಎಲ್ಲ ಕಾರ್ಯಗಳು ಸ್ಮೂತಾಗಿ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ನಮ್ಮ ಅದೃಷ್ಟ ಏನು ಅಂದರೆ, ಕಲಾವಿದರು ಮಕ್ಕಳಾಗಿರೋದಕ್ಕೆ ತುಂಬ ಸಣ್ಣ ವಯಸ್ಸಿಂದನೂ ಈ ಮನೆಗಳಿಗೆ ಒಂದು ನಂಟಿದೆ ನಮಗೆ. ನನ್ನ ತಂದೆ ಜೊತೆ ಸುಮಾರು ಸಾರಿ ಬರ್ತಾಯಿದ್ದೆ. ನಮ್ಮ ಬಸವನಗುಡಿ ಮನೆ ಮುಂದೆನೇ ಇವ್ರದ್ದೊಂದು ಹೋಟೆಲ್ ಇತ್ತು, ಗಣೇಶ್ ಭವನ್ ಅಂತ. ತುಂಬ ಚಿಕ್ಕ ಹುಡುಗನಿಂದನೂ ನಾನು ಅಮ್ಮನವ್ರನ್ನ ನೋಡ್ಕೊಂಬರ್ತಾಯಿದ್ದೀನಿ. ಸೊ ಇವರೆಲ್ಲ ಹಾಕೊಟ್ಟಂಥ ಚಿತ್ರರಂಗದಲ್ಲಿ ತುಂಬ ಒಂದು ದೊಡ್ಡ ಕೊಡುಗೆ ಇದೆ. ಇವ್ರುಗಳೆಲ್ಲ ಹಾಕೊಟ್ಟಿದ್ದಕ್ಕೆ ಅನ್ಸುತ್ತೆ ಮೇ ಬಿ ನಮಗೆ ಇವತ್ತು ತುಂಬ ಈಸಿಯಾಗಿ ಆಗ್ತಾ ಇರೋದು. ತುಂಬ ಬೇಜಾರಾಗುತ್ತೆ. ತುಂಬ ದೊಡ್ಡವ್ರನ್ನ ಕಳ್ಕೊತಾ ಇದ್ದೀವಿ, ನಮಗೂ ಗೊತ್ತಾಗ್ತಿಲ್ಲ. ಎಲ್ಲರೂ ನಮ್ಮನ್ನು ನಡೆಸೋವಂಥವ್ರು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಸೊ ತುಂಬ ಬೇಜಾರಿದೆ. ನಾಡಿನ ಜನತೆಯ ಎಲ್ಲರ ಪರವಾಗಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ, ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಅವರಿಗೆ, ಕುಟುಂಬದವ್ರಿಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಇವತ್ತು ಕನ್ನಡ ಇಂಡಸ್ಟ್ರಿ ಆಗ್ಬೋದು ಹಾಗೂ ಕನ್ನಡ ನಾಡಾಗ್ಬೋದು, ತಾಯಿನೇ ಕಳ್ಕೊಂಡಷ್ಟು ದುಃಖದಲ್ಲಿದ್ದೀವಿ ನಾವೆಲ್ಲ. ಯಾಕಂದರೆ ಇವರು ಪಡೆದಂಥ ಪ್ರಶಸ್ತಿಗಳಾಗ್ಬೋದು, ಅವಾರ್ಡ್ಗಳಾಗ್ಬೋದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇಡೀ ವಿಶ್ವಕ್ಕೆ ಇವರು ಪ್ರಸಿದ್ಧಿಯನ್ನು ತಪ್ಪಾಗಲಾರ್ದು ಅಂಥ ಮಹಾನ್ ತಾಯಿಯನ್ನು ಅವತ್ತು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವರವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ನನ್ನ ಮಾತು ಹೇಳ್ತಾ, ಇವತ್ತು ಚಿತ್ರರಂಗ ತುಂಬ ದುಃಖದಲ್ಲಿದೆ, ಬರಿದಾಗಿದೆ ಅಂತ ತಪ್ಪಾಗಲಾರ್ದು ಅಂತ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಜೈ ಚಾಮುಂಡಿ.